232 ಆಯಿತು. ಆಗ್ಲಿಂದ 219, 222ರಲ್ಲಿತ್ತಲ್ಲ ಇಂಡಿ ಕೂಟ, ಅದು ತನ್ನ ಸ್ಥಾನಗಳು ಹೆಚ್ಚು ಕಡಿಮೆ 12 ಜಾಸ್ತಿ ಮಾಡ್ಕೊಂಡಿದ್ದಾರೆ. ಇತರರಿಂದನೂ ಬಂದಿರಬಹುದು. ಬಿಜೆಪಿ 302, 303, 310ವರೆಗೂ ಹೋಗಿತ್ತು. 290ರಲ್ಲಿ ನಮಗೆ ಬಿಜೆಪಿ ಅಥವಾ NDA ಕೂಟ ಕಾಣಿಸ್ತಾ ಇದೆ. JDS ಪ್ರತಿ ಸುತ್ತಿನಲ್ಲೂ ಮಲ್ಲೇಶ್ ಬಾಬು ಕೋಲಾರ 10,000 ಮತಗಳ ಅಂತರದಲ್ಲಿ ಇದೀಗ JDS ಅಲ್ಲಿ ಲೀಡನ್ನು ಕಂಡುಕೊಂಡಿದೆ. ಆದರೆ ಮತ ಅಂತರದ ಪ್ರಮಾಣದಲ್ಲಿ ಇಳಿಕೆ ಆಗ್ತಾ ಇದ್ದಾರೆ. ಅವರು ಲೀಡಲ್ಲೇ ಇದ್ದಾರೆ. ಜಾಸ್ತಿ ಇತ್ತಲ್ಲ ಲೀಡು, ಅದು ಕಡಿಮೆ ಆಗಿದೆ JDSನ ಅಭ್ಯರ್ಥಿಗೆ ಅಂತ ಹೇಳಿ. ಇನ್ನು JDS ಹಾಗಾದರೆ ಈಗ ಕುಮಾರಣ್ಣ ಅವ್ರಿಗೆ ಗೊತ್ತಾಗಬೇಕು ನಮಗೆ. ಮಂಡ್ಯ ಇದು ನಾವು ಹಾಸನ, ಮಂಡ್ಯ, ಕೋಲಾರ ಇದು 3 ಚೆಕ್ ಮಾಡ್ಕೊಳ್ಬೇಕಾಗತ್ತೆ ನಾವೀಗ. ಯಾವ ಕೋಲಾರದಲ್ಲಂತೂ ಲೀಡಲ್ಲಿದ್ದಾರೆ, ಒಂದಾಯಿತು. ಇಲ್ಲಿ ಮಂಡ್ಯನ ನಮಗೆ ಹಾಸನ ಅದೊಂದು ಪಿಕ್ಚರ್ ನಮಗೆ ಸಿಗಬೇಕಾಗತ್ತೆ. ವಯನಾಡಲ್ಲಿ ರಾಹುಲ್ ಗಾಂಧಿಗೆ ಭಾರಿ ಮುನ್ನಡೆ, ರಾಯಬರೇಲಿಯಲ್ಲೂ ಕೂಡ ಮುನ್ನಡೆಯಲ್ಲಿದ್ದರು. ಬೇರಾಸ್ ಅಮೇಥಿಯಲ್ಲಿ ಸ್ಮೃತಿ ಇರಾನಿ ಅಂಡರ್ ಟ್ರಯಲ್, ತುಂಬ ಅವರೊಂದು ಟ್ರೈಲಿಂಗಲ್ಲಿದ್ದಾರೆ. ಅವರು ಹಿನ್ನಡೆಯನ್ನು ಕಾಣಿಸ್ತಾ ಇದ್ದಾರೆ. ಬಂತು ನೋಡಿ, ಸ್ಮೃತಿ ಇರಾನಿ ಬಂತು ದೊಡ್ಡ ಮಟ್ಟದಲ್ಲಿ ಅವರ ಒಂದು ವಿಚಾರ. ಇನ್ನೊಂದು ಕಡೆ ನಾವು ಚೆಕ್ ಮಾಡಿಕೊಂಡಾಗ ರಾಜನಾಥ್ ಸಿಂಗ್ ಲಕ್ನೋ ಮುನ್ನಡೆಯಲ್ಲಿದ್ದಾರೆ. ನರೇಂದ್ರ ಮೋದಿಯವರು ಬಹಳ ಸುತ್ತುಗಳ ನಂತರದಲ್ಲಿ 13,000 ಲೀಡಲ್ಲಿ ಇದ್ದರು. ವಾರಣಾಸಿಯಲ್ಲಿ ದತ್ತು ಪಡ್ಕೊಂಡಿದ್ದಂಥ 10 ಗ್ರಾಮಗಳ ಕಥೆ ಅಯೋಮಯ, ಬೇರೆ ವಿಚಾರ. ಅಭಿವೃದ್ಧಿ ಇನ್ನೊಂದು ಅಂತ ಬಂದಾಗ ಜನಗಳು ಕೂಡ ಮಾತಾಡ್ಸೋದ್ರಲ್ಲಿ ಇರಲಿ. ಓವರಾಲ್ ಆಗಿ ಈ ಒಂದು ಟ್ರೆಂಡ್ ನಾವು ಚೆಕ್ ಮಾಡ್ಕೊಂಡು ಹೋದಾಗ ನಿಮಗೆ ಕೇಶವ್ ಅವರೇ ಕೇಳ್ತೀನಿ, ನಿಮಗೆ ಏನೋ ಹೇಳ್ಕೊಳಕ್ಕೆ ಹೊಂದಿದೆ ಅಂತ, ಏನೋ ಗೇನ್ ಮಾಡಿದ್ರಿ ಅಂತ ಈ ಒಂದು ಎಲೆಕ್ಷನಲ್ಲಿ? ಇವ್ರಿಗೆ ಪ್ರೆಡಿಕ್ಟ್ ಮಾಡಿದ ಮಟ್ಟಕ್ಕೆ, ಹೇಳಿದ ಮಟ್ಟಕ್ಕೆ, ನಿಮ್ಗಳನ್ನ ಹೀಯಾಳಿಸಿದ ಮಟ್ಟಕ್ಕೆ ಕಂಪೇರ್ ಮಾಡ್ಕೊಂಡಾಗ ಯು ಆರ್ ಬೆಟರ್ ಅಂತ ಅನಿಸ್ತಾ ಇದೆ ನಂಬರ್ಸಲ್ಲಿ? ನೋಡಿ, ಡೆಫಿನೆಟ್ ಆಗಿ ನಂಬರ್ಸ್ ಚೆನ್ನಾಗೇ ಕಾಣ್ತಿದೆ. ಇವತ್ತು ಇನ್ನೊಂದು ದಿವಸ ಈ ಇಂಡಿಯಾ ಅಲಯನ್ಸ್ ಇಲ್ಲಿರೋ ಪಾರ್ಟಿಗಳು ನೋಡಿ, ಇವತ್ತಿನ ಡೆಲ್ಲಿಯಲ್ಲಿ ಆಮ್ ಆದ್ಮಿ ಪಕ್ಷ ಇತ್ತು, ಪಂಜಾಬಲ್ಲಿ ಆಮ್ ಆದ್ಮಿ ಪಕ್ಷ, ಮತ್ತು ಇದರಲ್ಲಿ ಈ ಕಾಂಗ್ರೆಸ್ ಆಡಳಿತ ಇರೋ ಪಕ್ಷಗಳಲ್ಲಿ ಅವರು ಭಾಗವಹಿಸಿದ್ರು. ಮತ್ತು ಇವರು ಮಮತಾ ಬ್ಯಾನರ್ಜಿ ಬರಲಿಲ್ಲ, ಆದ್ರೂ ಅಲ್ಲಿ ಅಖಿಲೇಶ್ ಯಾದವ್ ಉತ್ತರ ಪ್ರದೇಶದಲ್ಲಿ ಒಳ್ಳೆ ಫೈಟ್ ಕೊಡ್ತಾ ಇದ್ದಾರೆ. ಸೊ ಇಲ್ಲಿ ಈ ಇಂಡಿಯಾ ಅಲಯನ್ಸ್ ಅಲ್ಲಿರೋ ಪಕ್ಷಗಳು ಬಿಜೆಪಿಗೆ ಈ ಸತಿ ಕರೆಕ್ಟಾಗಿ ಪ್ಲಾನ್ ಮಾಡಿ ಪ್ರತಿಯೊಂದು ಸ್ಟೇಟಲ್ಲೂ ಒಳ್ಳೆ ಫೈಟ್ ಕೊಡ್ಲಿಕ್ಕೆ ಅವಕಾಶ ಆಯಿತು. ಹಾಗಾಗಿ ಇವತ್ತಿನ ನಂಬರ್ಸ್ ಅಷ್ಟು ಕಡಿಮೆ ಆಗ್ತಾ ಇದೆ. ಮತ್ತು ಇನ್ನೊಂದು, ಇಂಡಿಯಾ ಅಲಯನ್ಸ್ ಒಂದು ಕ್ಲಿಯರ್ ಕಟ್ ಅಜೆಂಡಾ ಆಗುತ್ತೆ. ಯಾಕಂದರೆ ಈ 10 ವರ್ಷದಲ್ಲಿ ಬಿಜೆಪಿ ಏನು ಡೆವಲಪ್ಮೆಂಟ್ ಮಾಡಿಲ್ಲ. ಹಾಗಾಗಿ ನಾವು ಒಂದು ಕ್ಲಿಯರ್ ಕಟ್ ಅಜೆಂಡಾ ಇಟ್ಕೊಂಡು ಪ್ಲಾನ್ ಇಟ್ಕೊಂಡು ಮೂವ್ ಆಗಿದ್ದರಿಂದ ಇವತ್ತಿನ ದಿವಸ ಈ ನಂಬರ್ ಕಾಣ್ತಾ ಇದೆ. ಏನಾಗುತ್ತೆ ಕೇಶವ್ ಅವರೇ, ಒಂದು ಕಾಮನ್ ಮಿನಿಮಮ್ ಪ್ರೋಗ್ರಾಮ್ ಅನ್ನೋ ವಿಚಾರಕ್ಕೆ ಬಂದಾಗ ನಿಮ್ಮೆಲ್ಲ ಪಾರ್ಟಿಗಳಲ್ಲಿ ಒಂದು ಸಹಮತ ಇತ್ತಾ, ಅಥವಾ ಕಾಂಗ್ರೆಸ್ನ ಒಂದು ಏನು ಅದರ ಒಂದು ಪ್ರಣಾಳಿಕೆ ಅಥವಾ ಮ್ಯಾನಿಫೆಸ್ಟೋ ಅದೇನಿತ್ತೋ ಅದಕ್ಕೆಲ್ಲರೂ ಜಯ ಅನ್ನೋ ಸ್ಥಿತಿ ನೀವಿದ್ರ? ನೋಡಿ, ಅದು ಕಾಂಗ್ರೆಸ್ ಪ್ರಣಾಳಿಕೆದ ಜಯ ಅನ್ನೋ ಸ್ಥಿತಿ ಅಂತಲ್ಲ. ಇವಾಗ ನಮ್ಮ ಮೇನ್ ಉದ್ದೇಶ ಇದ್ದಿದ್ದು ಏನಂತಂದ್ರೆ, ಈ ಎಲ್ಲೋ ಒಂದು ಕಡೆ ಈ ಪ್ರಜಾಪ್ರಭುತ್ವ ವಿರೋಧಿ ಈ ಒಂದು ಹಿಟ್ಲರ್ ತರ ಒಂದು ಸರ್ಕಾರ ಮುಂದೆ ಬರಬಾರ್ದು, ಅದನ್ನ ತಡಿಬೇಕು, ಅವ್ರ ನಾಗಾಲೋಟನ್ನು ತಡಿಬೇಕು ಅನ್ನೋದೇ ಒಂದು ಮೇನ್ ಉದ್ದೇಶ ಆಗಿತ್ತು. ಯಾಕಂದ್ರೆ ಅವ್ರನ್ನ ತಡೆದಾಗ್ಲೇ ನಾವು ಮುಂದೆ ಹೋಗ್ಲಿಕ್ಕೆ ಅವಕಾಶ ಇರುತ್ತೆ ಅಂತೇಳಿ ಈ ಒಂದು ಉದ್ದೇಶದಿಂದ ಮುಂದೆ ಹೋದಾಗ, ಇನ್ನೊಂದ್ರೆ ಹೇಳಿದ್ರಪ್ಪ ಎಲ್ಲ ಭ್ರಷ್ಟರು ಸೇರಿ ಒಂದು ಕೂಟ ಮಾಡ್ಕೊಂಡಿದ್ದಾರೆ ನರೇಂದ್ರ ಮೋದಿ ಅಂತ ದೇವರಂತ ನಾಯಕರನ್ನ ನಿಲ್ಸಕ್ಕೆ. ಅವ್ರು ಹೇಳ್ತಾರೆ ಭ್ರಷ್ಟರು ಇವ್ರ ಜೊತೆ ಸೇರಿದ ತಕ್ಷಣ ಎಲ್ಲ ಪ್ರಾಮಾಣಿಕರಾಗ್ಬಿಡ್ತಾರೆ. ಭ್ರಷ್ಟರನ್ನೆಲ್ಲ ಸೇರ್ಕೊಂಡು ಇವ್ರು ಭ್ರಷ್ಟಾಚಾರದ ಬಗ್ಗೆ ಮಾತಾಡುವಂಥ ಅಧಿಕಾರ ಇವ್ರಿಗೆ ಇಲ್ವೇ ಇಲ್ಲ. ಮತ್ತೆ ಇನ್ನೊಂದೇನಂದ್ರೆ, ಇಲ್ಲಿ ಇಂಡಿಯಾ ಅಲಯನ್ಸ್ ಅಲ್ಲಿ ಇರೋದೆಲ್ಲ ಪ್ರೂವನ್ ಟ್ರ್ಯಾಕ್ ರೆಕಾರ್ಡ್ ಇರೋದವ್ರೆ. ನೋಡಿ, ಮಮತಾ ಬ್ಯಾನರ್ಜಿ ಬಂದಿದ್ದಿರ್ಬೋದು, ಅಥವಾ ಅಖಿಲೇಶ್ ಯಾದವ್ ಅಲ್ಲಿ ಕೊಡ್ತಾ ಇರೋ ಫೈಟ್ ಇರ್ಬೋದು, ಕಾಂಗ್ರೆಸ್ ಮುಕ್ತ ಭಾರತ ಅಂತ ಹೇಳ್ಬಿಟ್ಟು ಮೋದಿ ಅವ್ರು ಹೇಳ್ಕೊಂಡು ಹೊರಟ್ರು. ಆದ್ರೆ ಕಾಂಗ್ರೆಸ್ ಆದಷ್ಟು ಸ್ಟೇಟ್ ಇಂದ ಸ್ಟೇಟ್ ವಾಪಸ್ ತಗೊಳ್ತಾ ಇರೋದೈತೆ. ತೀರ್ಥ ಹಾಕಿದ್ರೆ ಇದೆಲ್ಲ ಹೋಗಲ್ಲ ಸರ್, ಹಾಗೆ ಆಯ್ತಾ? ಸೊ ಈಗ ಇನ್ನೊಂದೇನಂದ್ರೆ, UP ಗೆದ್ದವರೇ ದೇಶ ಗೆಲ್ತಾರೆ ಅನ್ನೋ ಒಂದು ಇದು ಬಂದ್ಬಿಟ್ಟಿದೆ. ಆದ್ರೆ ಇವಾಗ UP ಯಲ್ಲಿ ಕೂಡ ಅವ್ರು ಭಾರಿ ಹಿನ್ನಡೆ ಕಾಣ್ತಾ ಇದೆ. ಈ ಅಯೋಧ್ಯೆಯಲ್ಲೇ ಇವತ್ತು ಬಿಜೆಪಿ ಕ್ಯಾಂಡಿಡೇಟ್ ಹಿನ್ನಡೆ ಇದೆ ಈಗಾಗಲೇ. ಅಂದ್ರೆ ಎಲ್ಲೋ ಒಂದು ಕಡೆ ರಾಮ ಮಂದಿರದಿಂದಾನೇ ನಾವು ಗೆದ್ದು ಬಿಡ್ತೀವಿ ಅನ್ನೋ ಒಂದು ಭ್ರಮೆಯಲ್ಲಿ ಏನಿದ್ರು ಅದು ಹಿನ್ನಡೆ ಕಾಣ್ತಾ ಇದೆ. ಇಲ್ಲಿ ಒಂದು ಕಾಂಟ್ರಡಿಕ್ಟರಿ ಇದೆ ಕೇಶವ್. ನಿಮಗೆ ರಾಮ ಮಂದಿರ ವಿಚಾರವನ್ನೇ ಅವ್ರು ನಂಬಿಕೊಂಡಿದ್ದಿದ್ರೆ ಅವರ ಚುನಾವಣಾ ಭಾಷಣಗಳ ವೈಖರಿ, ಅದರ ಆವೇಶ, ಅದರ ರೋಷನೇ ಬೇರೆ ಥರದಲ್ಲಿ ಇರ್ತಿತ್ತು. ಬಟ್ ಎಲ್ಲೂ ಕೂಡ ಈ ಬಾರಿ ಅವರು ರಾಮ ಮಂದಿರವನ್ನು ಅತಿಯಾಗಿ ಪ್ರೊಜೆಕ್ಟ್ ಮಾಡೋದು ಅಂತ ನಮಗನಿಸ್ತಿಲ್ಲ. ಕಾಮನ್ ಅನಿಸ್ತಾ ನಮ್ಗೆ ಗೊತ್ತಿಲ್ಲ. ಬಟ್ ಇದರ ನಂತರದಲ್ಲೇನೆ ನೋಡಿ, ಮೊದಲ ಹಂತ, 2ನೇ ಹಂತ, 3ನೇ ಹಂತ ಈ ದೇಶದ ಚುನಾವಣೆ ನಡೆದಿದ್ದ ವೇಗ, ಓಘ ಡಿಫ್ರೆಂಟ್. ಅದು ಇದಾದ ಮೇಲೆ ಬಂತಲ್ಲ, ಮುಸ್ಲಿಮರು, ತಾಳಿ ವಿಚಾರ, ಸಂಪತ್ತಿನ ಹಂಚಿಕೆ, ಸ್ಯಾಮ್ ಪಿಟ್ರೋಡ ಹಿಂಗೆ ಮಾತಾಡಿದ್ರು, ಇವ್ರಿನ್ಯಾರೋ ನಾಯಕರು ಈ ಥರ ಮಾತಾಡಿದ್ರು, ಈ ಹೇಳಿಕೆಗಳ ವೈಭವೀಕರಣ ಆಯ್ತಲ್ಲ, ಅದರದ್ದೇ ಬೇರೆ ತೂಕ ಬಂದ್ಬಿಡ್ತು. ಆ ನಂತರದಲ್ಲೇ ಬಂದಿದ್ದು ನಿಮಗೆ ಡೆವಲಪ್ಮೆಂಟ್ ಇನ್ಯಾವುದೂ ಇಲ್ಲ. ಧರ್ಮ ದೇವರು, ನಾವು ಭಕ್ತಿ, ಕನ್ಯಾಕುಮಾರಿ ಧ್ಯಾನ, 48 ಗಂಟೆ ಧ್ಯಾನ, ಇದೆಲ್ಲ ಈ ಮಜಲಿತ್ತಲ್ಲ, ಈ 4-5 ಸ್ಟೇಜ್ಗಳ ಮಜಲಿತ್ತಲ್ಲ, ಇದೇ ಬೇರೆ ಟ್ರ್ಯಾಕಲ್ಲಿ ಹೋಯ್ತು. ನೋಡಿ, ಇದು ಈ ಚುನಾವಣೆ ಅನೌನ್ಸ್ ಆಗಿದ್ದಾದ್ಮೇಲೆ ಹೋಗಿ ಟ್ರ್ಯಾಕ್ ಇದು. ಆದ್ರೆ ಚುನಾವಣೆ ಪೂರ್ವ ಒಂದು 2-3 ತಿಂಗಳು ಹಿಂದೆ ನಾವು ನೋಡಿದ್ರೆ ಒಂದು ನೆರೇಟಿವ್ ಸೆಟ್ ಮಾಡ್ಲಿಕ್ಕೆ ಅಂತಾನೆ ರಾಮ ಮಂದಿರದ ಮುಂದೆ ಪ್ರಧಾನವಾಗಿ ತಗೊಂಡ್ಬಂದ್ರು. ಇನ್ನೊಂದ್ರೆ